ವಿದ್ಯುತ್ ಗುತ್ತಿಗೆದಾರರಿಗೆ ಬ್ರೇಕ್ ಡೌನ್ ಕಾಮಗಾರಿಗೆ ಭತ್ಯೆ ನೀಡುವಂತೆ ಇಂಧನ ಸಚಿವರಿಗೆ ಶಾಸಕ ಅಶೋಕ್ ರೈ ಮನವಿ ಮಾಡಿದ್ದಾರೆ. ವಿದ್ಯುತ್ ಗುತ್ತಿಗೆದಾರರು ನಿರ್ವಹಿಸುವ ತುರ್ತು ಸೇವೆಗಳಲ್ಲಿ ಒಂದಾದ ಬ್ರೇಕ್ ಡೌನ್ ಕಾಮಗಾರಿಗಳನ್ನು ತ್ವರಿತ ರೀತಿಯಲ್ಲಿ ವಿದ್ಯುತ್ ಇಲಾಖೆ ಹಾಗೂ ವಿದ್ಯುತ್ ಗುತ್ತಿಗೆದಾರರು ಜೊತೆಗೂಡಿ ಗ್ರಾಹಕರಿಗೆ ತೊಂದರೆಯಾಗದಂತೆ ಕಾಮಗಾರಿಯನ್ನು ನಿರ್ವಹಿಸಿಕೊಂಡು ಬರ್ತಿದ್ದಾರೆ. ಇವರಿಗೆ ಭತ್ಯೆ ನೀಡುವಂತೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಶಾಸಕ ಅಶೋಕ್ ರೈ ಮನವಿ ಮಾಡಿದ್ದಾರೆ. ಆದರೆ ಇವರಿಗೆ ಈ ಹಿಂದೆ ನೀಡುತ್ತಿದ್ದ 45% ಪ್ರಾದೇಶಿಕ ಭತ್ಯೆ, 25% ಬ್ರೇಕ್ ಡೌನ್ ಭತ್ಯೆ, ಸಾಗಾಣಿಕೆ ವೆಚ್ಚ ಹಾಗೂ ಇಎಸ್ಐ ಪಿಎಫ್ ಭತ್ಯೆಗಳ ಬದಲಾಗಿ ಈಗ ಕೇವಲ ದರಪಟ್ಟಿಯ ಮೊತ್ತದ ಮೇಲೆ 12% ಗಳ ಭತ್ಯೆ ನೀಡುತ್ತಿದ್ದು, ಇದರಿಂದ ನಮ್ಮ ಮಲೆನಾಡು ಹಾಗೂ ಕರಾವಳಿ ಭೂಭಾಗಗಳಾದ ಪುತ್ತೂರು, ಸುಳ್ಯ, ಮಡಿಕೇರಿ, ಬೆಳ್ತಂಗಡಿ ತಾಲೂಕು ಸೇರಿದಂತೆ ಹಲವು ಮಲೆನಾಡು ಭಾಗಗಳಲ್ಲಿ ವಿದ್ಯುತ್ ಬ್ರೇಕ್ ಡೌನ್ ಕಾಮಗಾರಿಗಳನ್ನು ನಿರ್ವಹಿಸಲು ಕಷ್ಟ ಸಾಧ್ಯವಾಗಿದೆ. ಅದಲ್ಲದೆ ಈ ಮಲೆನಾಡು ಪ್ರದೇಶಗಳಲ್ಲಿ ವಿಪರೀತ ಮಳೆಯಿಂದಾಗಿ ರಸ್ತೆಗಳು ಹದಗೆಟ್ಟು ಬ್ರೇಕ್ ಡೌನ್ ಕಾಮಗಾರಿ ಸ್ಥಳಗಳಿಗೆ ವಿದ್ಯುತ್ ಕಂಬಗಳನ್ನು ಸಾಗಿಸಲು ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರನ್ನ ಅಥವಾ ಬದಲಿ ರಸ್ತೆಯನ್ನ ಬಳಸಿ ಬ್ರೇಕ್ ಡೌನ್ ಕಾಮಗಾರಿಯ ಕೆಲಸವನ್ನ ನಿರ್ವಹಿಸಬೇಕಾಗಿದೆ. ಅದರಿಂದ ಬ್ರೇಕ್ ಡೌನ್ ಕಾಮಗಾರಿಗಳಿಗೆ ಈ ಹಿಂದೆ ನೀಡುತ್ತಿದ್ದ 45% ಪ್ರಾದೇಶಿಕ ಭತ್ಯೆ, 25% ಬ್ರೇಕ್ ಡೌನ್ ಭತ್ಯೆ, ಸಾಗಾಣಿಕಾ ವೆಚ್ಚ ಹಾಗೂ ಇಎಸ್ಐ ಪಿಎಫ್ ಭತ್ಯೆಗಳನ್ನು ಈ ಹಿಂದಿನಂತೆಯೇ ನೀಡಿ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿ ಮಾಡಿದ್ದಾರೆ. ಶಾಸಕರ ಮನವಿಗೆ ಸಚಿವರು ಪೂರಕವಾಗಿ ಸ್ಪಂದಿಸಿದ್ದು, ಈ ಬಗ್ಗೆ ಪರಿಶೀಲನೆ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸೋಮಶೇಖರ ಪೈಕ, ಉಪಾಧ್ಯಕ್ಷ ದಾಮೋದರ ಮಂಚಿ, ಕಿಶೋರ್ ಕುಮಾರ್, ಕಾರ್ಯದರ್ಶಿ ಹರಿಶ್ಚಂದ್ರ ಕೆ, ಜತೆ ಕಾರ್ಯದರ್ಶಿ ಸತ್ಯನಾರಾಯಣ, ಕೋಶಾಧಿಕಾರಿ ಮಧುಕಿರಣ್ ಕೆಎನ್, ಸಂಘಟನಾ ಕಾರ್ಯದರ್ಶಿ ಚಿದಾನಂದ ನಾಯ್ಕ್, ಕ್ರೀಡಾ ಕಾರ್ಯದರ್ಶಿ ದಯಾನಂದ್ ಕೆ ಉಪಸ್ಥಿತರಿದ್ದರು. ಇದೇ ರೀತಿ ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವಿದ್ಯುತ್ ವಾಣಿ ಬೆಂಗಳೂರು. ಈ ವೃತ್ತಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಇಷ್ಟರ ತನಕ ನಮಗೆ ಯಾವ ಮೆಸ್ಕಾಂನಲ್ಲಿ ನಾವು ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳನ್ನ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ. ನಾವು ಸಣ್ಣ ವಿದ್ಯುತ್ ಗುತ್ತಿಗೆದಾರರು. ನಾವು ಈಗಾಗಲೇ ಎಲ್ಲ ಕೆಲಸಗಳನ್ನ ಮೆಸ್ಕಾಂನ ಶಾಖಾಧಿಕಾರಿಯವರ ತಿಳಿಸಿದ ಮೇರೆಗೆ, ನಮ್ಮ ಶಾಖಾಧಿಕಾರಿಯವರ ಒಂದು ಮನವಿ ಮೇರೆಗೆ ನಾವು ಬ್ರೇಕ್ ಡೌನ್ ಕಾಮಗಾರಿಗಳನ್ನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಬ್ರೇಕ್ ಡೌನ್ ಕಾಮಗಾರಿಗಳನ್ನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ನಮಗೆ ಈ ವರ್ಷ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೆಸ್ಕಾಂನಲ್ಲಿ ಅಂದಾಜು ಪಟ್ಟಿಯ ಮೇಲೆ ನಮಗೆ ಒಂದು ಇದರಲ್ಲಿ ಬ್ರೇಕ್ ಡೌನ್ ಕಾಮಗಾರಿ ಮೇಲೆ ಒಂದು 25% ಬ್ರೇಕ್ ಡೌನ್ ಅಲಯನ್ಸ್ ಅಂತ ಹೇಳಿ ಮತ್ತು ಸಾಗಾಣಿಕೆ ವೆಚ್ಚವನ್ನ ಮೆಸ್ಕಾಂ ಈ ತನಕ ನಮಗೆ ನೀಡ್ತಾ ಇದೆ. ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದೆಲ್ಲವನ್ನ ತೆಗೆದು ಬಿಟ್ಟು ಮೆಸ್ಕಾಮಿನ ಅಂದಾಜು ಪಟ್ಟಿಯ ಮೇಲೆ ಕೇವಲ ಒಂದು 12% ಅನ್ನು ನಮಗೆ ಕೊಡ್ತಾ ಇದ್ದಾರೆ. PFPSI ಅನ್ನು ಸಹ ಮೆಸ್ಕಾಂನ ಪರವಾಗಿ PFPSI ಅನ್ನು ಸ್ವಲ್ಪ ಕೊಡ್ತೀವಿ. ನಮ್ಮ ಪಾಲನ್ನು ನಾವು PFPSI ನಮ್ಮ ಪಾಲನ್ನು ನಾವು ಭರಿಸ್ತಾ ಇದ್ದೇವೆ.